ಜಗಳ? खेल रहे हैं, घर जाने नहीं। टेस्ट ಮಾಡಿ ಹೇಳ್ಬೇಕು. ಹಾ ತಿನ್ನೀಗ. ಹಾಗೆ ಬಾ, ಒಂದೊಂದು ತಗೊಳ್ಳಿ. ಕೊಡ್ತಾಡಿ ಕೊಡು. ನೀಟಾಗಿ ತಿಂದ್ಕೊಡು. ತಟ್ಟಿ ತಿನ್ಬೇಡ. ಹಿಡಿ ಕಟ್ಟಿ ಹಿಡ್ಕೊ. Now for 14. No fighting, no fighting. No 14, no 14. No pragya, no pragya. Mommy, cut it 6 box. ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಸಾರಿ. ನಮ್ಮ ಇಂಗ್ಲಿಷ್ ಸ್ವಲ್ಪ ಕರೆಕ್ಟ್ ಆಗಿಲ್ಲ. ಇತ್ತನ ಜೊತೆ ಫೋಟೋ ತೆಗಿಲೇಬಾರ್ದು. ಏನು ವಿಡಿಯೋ ಆಗ್ತೈತೆ ನೋಡಿ. ಇಲ್ಲಿ ಮಂಗಳೂರು, ನೀನು ಮಂಗಳೂರು, ಇವಳು ಮಂಗಳೂರು ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಇವಳು ಮಂಗಳೂರು ತರ ಸರಾಯಿ ಕುಡ್ಕೊತಾರ ಏನ್ರಿ ನಿಮ್ದಿಬ್ಬರದ ಜಗಳ? ಸರಿಯಾಗಿ ಮಾತಾಡ್ತಿಲ್ಲ. ಮಂಗಳೂರು ಅವಳು, ಇವಳು ಮೈಸೂರಿಗೆ ಬಂದಿರೋದ. ನೀವು ಮಂಗಳೂರಲ್ಲ, ಏನು ಮಂಗಳೂರು ಅವಳು. ಕೇಳಿಸ್ಕೊಂಡಿದ್ದೀನಿ. ಎಂತ ಮಿಡ್ಕುದಪ್ಪ. ರಾಗಿ ಇದ್ದಳು ನೋಡಿ, ಮಿಡ್ಕದ್ರಲ್ಲಿ ಒಂದೇ ನಂಬರ್. 1 ನಂಬರ್ 2 ನಂಬರ್ 2 ನಂಬರ್ ನೀನೆ. 2 ನಂಬರ್ ನೀನೆ, 1 ನಂಬರ್ ನೀನೆ. ಹಲ್ಲು ಮಾತ್ರ ತೋರ್ತಾ ಇದೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳು ನೋಡಿ ಒಂದೇ ಕಾಟು, ಅದು ಸಿಂಗಲ್ ಕಾಟು, ಆದ್ರೂ ಅವರಿಗೆ ಒಟ್ಟಿಗೆ ಮಲ್ಕೊಳ್ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಇನ್ನೊಂದೆಲ್ಲ ಇತ್ತು ಇಲ್ಲ. ಎಷ್ಟು ಗಂಟೆಗೆ ಎದ್ದೇಳದ್ ನೀವು? ಎಷ್ಟು ಗಂಟೆ ಇವಾಗ? 10 o'clock ಆಯ್ತು. 10 o'clock ಎದ್ದೇಳದನ ಮಾರ್ನಿಂಗ್. 8 ಗಂಟೆಗೆ ಎದ್ದು ಅಡಿಗೆ ಎಲ್ಲ ಮಾಡ್ಬೇಕು, ನೀವು ತಿಂಡಿ ಎಲ್ಲ ಮಾಡ್ಬೇಕು. ನನ್ನ ತಗ್ಲು ಮಾರಯ್ಯ, ನನ್ನ ತಗ್ಲು ಮಗ. 10 o'clock ಎದ್ದೇಳದ ನೀವು? ಬೇಗ ಎದ್ದು. ಏನು ಇವತ್ತು ಒಳ್ಳೆ ನಿದ್ದೆ ಬಂದಿದೆ. ಆಟಕ್ಕೆ ಹೋಗಿದ್ರ? ಯಕ್ಷಗಾನಕ್ಕೆ ಹೋಗಿದ್ರ ರಾತ್ರಿ ಎಲ್ಲ? ಹೌದೇನ? ಗುಡ್ ಮಾರ್ನಿಂಗ್ ಗೈಸ್ ಹೇಳು. ಮಾರ್ನಿಂಗ್ ಗೈಸ್. ನಾನೀಗ ಬ್ರಷ್ ಎಲ್ಲ ಮಾಡಿಲ್ಲ, ಮುಖ ವಾಶ್ ಮಾಡಿಲ್ಲ. ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಮಲ್ಲಿಕನೇ ನಾನು ಕರ್ಕೊಂಡ್ಬಂದು ವಿಡಿಯೋ ಮಾಡ್ತಿದ್ದಾಳ. ಮಲ್ಲಿಕನೇ ಕರ್ಕೊಂಡ್ಬಂದು ವಿಡಿಯೋ ಮಾಡ್ತಾ ಇದ್ದಾಳಲ್ಲ. ನನ್ ಮರ್ಯಾದೆಲ್ಲ ತೆಗ್ಬಿಟ್ಟಿಯಲ್ಲ. ಮರ್ಯಾದೆಲ್ಲ ತೆಗ್ಬಿಟ್ಟಿಯಲ್ಲ. ಹೋಗಿ ಬ್ರಷ್ ಮಾಡ್ಕೊ ಬನ್ನಿ ಇಬ್ರು. ವೇರ್ ಇಸ್ ಯುವರ್ ಸಿಸ್ಟರ್? This is not my sister, small sister. Small sister? Younger sister? No, small sister. Younger? Small. Not elder? Small sister. ನಿನ್ ಸ್ಮಾಲ್ ಸಿಸ್ಟರ್ ಕರ್ಕೊಂಡು ಹೋಗಿ ಹಲ್ಲು ಉಜ್ಕೊಂಡು ಬನ್ನಿ, ತಿಂಡಿ ಮಾಡೋಣ. ಈಸ್ ಪೊಂಗಲ್. ಏನ್ ಹೇಳು? ಪೊಂಗಲ್ ಅಂಡ್ ಉಪ್ಪಿಟ್ಟು.
ಬೆಳಗ್ಗೆ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದ್ದಲ್ಲ, ಮಕ್ಕಳಷ್ಟು ಸರಿಯಾಗಿ ತಿಂದಿರಲಿಲ್ಲ. ಹಾಗೆ ಅವರಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತಿಂಡಿ ಮಾಡಿಕೊಡು ಅಂಥೇಳಿ ಆಮ್ಲೆಟ್ ಮಾಡಿ ಅದು ಚಪಾತಿ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಸಾಸಸ್ ಎಲ್ಲ ಹಾಕಿ ಅಕ್ಕ ಕೊಡ್ತಾ ಇದ್ದಾಳೆ. ಎಗ್ ರೋಲ್ ನಿನ್ನ ಮಮ್ಮಿ ಈ ಥರ ಒಂದು ದಿವಸನೂ ಮಾಡಿಕೊಟ್ಟಿಲ್ಲಲ್ಲ ಅಲ್ವನಾ? ಬ್ರೇಕ್ಫಾಸ್ಟ್ ಆದಮೇಲೆ ಬಟ್ಟೆ ಒಣಗಿಸೋಣ ಅಂತ ಮೇಲ್ಗಡೆ ಬಂದ್ವಿ. ಅಪ್ಪು ಬೀಳಿಸ್ಕೊಂಡು ಹೋದ್ಯಲ್ಲ. ಹೋಗೋಣ? ಕ್ಯೂ ವಾಸ ಮಾಡೋದು? ಹೋಗೋಣ ಮಗ, ಬಿಸಿಲಿದೆಯಲ್ಲ ಸ್ವಲ್ಪ. ಬಟ್ಟೆ ಒಣಗ್ಸೋಣ ಅಂತ ಮೇಲ್ ಬಂದ್ವಿ. ಮಕ್ಳು ಆಟ ಆಡ್ತಿದ್ದಾರೆ. ಇನ್ ಕೆಳಗಡೆ ಹೋಗ್ಬೇಕು. ಅಕ್ಕ ಅಡಿಗೆ ಮಾಡ್ತಾ ಇದ್ದಾಳೆ. ಹಾಗೆ ಒಂದ್ 10 ನಿಮಿಷ ಆಟ ಆಡ್ತಾರೆ. 10 ನಿಮಿಷದಲ್ಲಿ ಮತ್ತೆ ಫೈಟಿಂಗ್ ಶುರು ಆಗ್ತದೆ. ಇಬ್ರು ಹೊಡೆದಾಡೋದು ಅಲ್ವನಾ? ಫೈಟಿಂಗ್ ಮಾಡಲ್ಲ ನೀವ್ರು? 10 ನಿಮಿಷ ಚೆನ್ನಾಗಿ ಆಟ ಆಡೋದು. ಮತ್ತೆ 10 ನಿಮಿಷ ಆದ್ಮೇಲೆ ಇಬ್ರು ಹೊಡೆದಾಡ್ಕೊಳ್ಳೋದು. ಆಮೇಲೆ ಮತ್ತೆ ಸರಿ ಹೋಗ್ತಾರೆ. ಮತ್ತೆ ಫೈಟಿಂಗ್ ಮಾಡೋದು. ಆದ್ರೂ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾರೆ. ಆದ್ರೂ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಫೈಟಿಂಗ್ ಇದ್ದೇ ಇರ್ತದೆ ಅವರು. ಇವತ್ ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಮಕ್ಳನ್ನ ಕರ್ಕೊಂಡು ಹಾಗೆ ಒಂದ್ ರೌಂಡ್ ಚಾಟ್ಸ್ ಎಲ್ಲ ತಿಂದ್ಕೊಂಡು ಬರುವ ಅಂತ ಇದೀವಿ. ಅಕ್ಕಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ಜಾಸ್ತಿ ನಾವು ಹೊರಗಡೆ ಹೋಗ್ಲಿಲ್ಲ. ಅವಳಿಗೆ ಆರಾಮಿರ್ಲಿಲ್ಲ ಅಷ್ಟು. ಹಾಗಾಗಿ ಇವತ್ತೊಂಚೂರು ಆರಾಮಾಗಿದ್ದಾಳೆ. ಹೊರಗಡೆ ಹೋಗೋಣ ಅಂತಿದೀವಿ. ನೋಡ್ಬೇಕೆಂತ ಆಗ್ತದೆ. ನಲ್ಸೆ खेल रहे हैं। घर जाने नहीं? अब तो जाना पड़ता है। बहुत टाइम होना चाहिए। हम तो यहाँ पर खेलते हैं। हाथ गंदे हो जाते हैं, इसलिए हम हैंड वॉश को जाते हैं। ಹಾಗೆ ಭಾವ ಫ್ರೆಶ್ ಆಗಿರೋ ಎಳತಿರುವಂಥ ಬೆಂಡೆಕಾಯಿ ತಗೊಬಂದಿದ್ದಾರೆ. ಅಕ್ಕ ಸ್ವಲ್ಪ ಪಲ್ಯಕ್ಕೆ ಕಟ್ ಮಾಡಿ ಇಟ್ಟಿದ್ದಾಳೆ. ಹಾಗೆ ನಾವು ಫಸ್ಟ್ ಟೈಮ್ ಕುರ್ಕುರೆ ಮಾಡುವ ಮಕ್ಕಳಿಗೆ, ಅಂದರೆ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದಾಗ ತಿನ್ನೋದಿಲ್ಲ, ಈ ಥರ ಮಾಡಿಕೊಡೋಣ, ಟ್ರೈ ಮಾಡುವ ಅಂತ ಹೇಳಿ ಅದನ್ನು ಉದ್ದುದ್ದಕ್ಕೆ ಸಪೂರವಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಏನೇನು ಮಸಾಲೆಸ್ ಎಲ್ಲ ಆ್ಯಡ್ ಮಾಡಬೇಕು ಅದನ್ನು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇವತ್ತು ಸ್ಪೆಷಲ್ ಕುರ್ಕುರೆ ತಯಾರಾಗ್ತದೆ. ಇವತ್ತು ಕುರ್ಕುರೆ ಬೆಂಡೆಕಾಯಿಂದ ಆಗ್ತದೆ. ಒಳ್ಳೆ ಸೂಪರ್ ಕುರ್ಕುರೆ, ಖರಾಮ್ ಕುರ್ಕುರೆ ಇವತ್ತು ತಯಾರಾಗ್ತದೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾಳೆ ನಮ್ಮ ಚಿಕ್ಕಿ ಅಂತ. ಬೆಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅಷ್ಟು ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡೋದು ಬೇಡ. ಸ್ವಲ್ಪ ಮೀಡಿಯಮ್ ಆಗಿ ಜಸ್ಟ್ ಕೋಟಿಂಗೋಸ್ಕರ ಮಾತ್ರನೇ ಹಾಕಬೇಕು. ಇದಕ್ಕೆ ಬೇಕಾದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ನಾನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕಿ ಕ್ರಿಸ್ಪಿನೆಸ್ಗೆ. ಇವಾಗ ನಾನು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು, ಇರಲಿಲ್ಲ, ಅದ್ರ ಬದಲಿಗೆ ನಾನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಕೈ ಹಾಕ್ರೋ ಹೊಡಿತಿ. ಕೈ ಹಾಕ್ಬೇಡಿಯ. ಚಿಲ್ಲಿ ಪೌಡರ್
ಆ್ಯಂಡ್ ಗರಂ ಮಸಾಲ. ಇವತ್ತು ಚಿಕ್ಕ ಅಡುಗೆ ಮಾಡೋದು ನೋಡಿ, ಕುರ್ಕುರೆ ರೆಡಿ ಆಗ್ತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತುಂಬ ನೀರು ಹಾಕೋಕೆ ಹೋಗಬೇಡಿ, ಮೀಡಿಯಮಾಗಿ ಹಾಕಿದರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಉಪ್ಪೆಲ್ಲ ಹಾಕಿ. ಇವಾಗ ಚಿಕ್ಕಿ ಒಂದೊಂದಾಗಿ ಹಾಕ್ತಾ ಇದ್ದಾರೆ ನೋಡಿ. ಉಪ್ಪಿನ ಉಪ್ಪು ಅಲ್ಲೇ ಇವತ್ತು ನೋಡಿ ತಯಾರಾಗ್ತದೆ. ಸ್ಪೆಷಲ್ ಕುರ್ಕುರೆ ಇವತ್ತು ತಯಾರಾಗ್ತಾ ಇರೋದು. ಈಗ ಒಂದೊಂದಾಗಿ ಹಾಕ್ತಾ ಇದ್ದೀವಿ ಎಣ್ಣೆಗೆ. ಮತ್ತೆ ಇದು ಫ್ರೈ ಆಮೇಲೆ ಎಷ್ಟು ಅದ್ಭುತ ಗರುಂ ಕುರುಂ ತರ ಇರ್ತದೆ. ಟೇಸ್ಟ್ ಮಾಡಿ ಹೇಳ್ಬೇಕು. ತಿನ್ನೀಗ. ಇವಾಗ ತಿನ್ನಕ್ ನಂಗೆ ತುಂಬಾ ಖುಷಿ ಆಗ್ತದೆ. ಬಾ ಒಂದೊಂದು ತಗೊಳ್ಳಿ, ತಿನ್ನೀಗ. ತುಂಬಾ ಖುಷಿ ಆಗ್ತದೆ ತಿನ್ನಕ್ಕೆ. ತಿನ್ನಿ. ಹೇಗಾಗಿದೆ? ತುಂಬಾ ಚೆನ್ನಾಗಿದೆ. ದಡಮಂಗ್ ಕೊಡು. ಇನ್ನೊಂದು ಕೊಡು. ಹೇಗಾಗಿದೆ? ಚೆನ್ನಾಗೈತಾ? ನೋಡು, ಬೆಂಡೆಕಾಯಿ ತಿಂದಿದ್ದರು ತಿಂತಾಳು ಅಲ್ಲ ಮಗ? ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ, ಕಂಟಿನ್ಯೂ ಪಾರ್ಟ್ ಬರ್ತದೆ. ಹಾಗೆ ಜಾಸ್ತಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.